ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ನಮಗೆ ಎಷ್ಟೋ ಕನಸುಗಳಿರುತ್ತೆ. ಬೇರೆ ಬೇರೆ ಕೆಲಸಗಳಲ್ಲಿ ಯಶಸ್ವಿ ಸಾಧಿಸಬೇಕು, ನಾನು ಮುಂದೆ ಬರಬೇಕು ಅಂತ. ಆದರೆ ಕೆಲವು ಸಲ ಆ ಕೆಲಸದಲ್ಲಿ ನಾವು ಫೇಲ್ ಆಗ್ತಾ ಇರ್ತೀವಿ. ಆದರೂ ಸಹಿತ ಪುನಃ 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 ನಾವು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಹೇಳೋದು. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಜೇಡರ ಹುಳ. ಎಷ್ಟು ಸಲ ಅದು ಕೆಲಸ ಮಾಡುತ್ತೆ. ಆ ಜೇಡರ ಬಲೆಯನ್ನು ಕಟ್ಟಬೇಕಾದ್ರೆ ಸಾಕಷ್ಟು ಸಲ ಅದು ಪುನಃ ಪುನಃ ಕೆಳಗೆ ಬೀಳುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತು ಪುನಃ ಕಟ್ಟೋ ಪ್ರಯತ್ನವನ್ನು ಮಾಡುತ್ತೆ, ಮತ್ತೆ ಕೆಳಗೆ ಬೀಳುತ್ತೆ, ಪುನಃ ಮೇಲೆ ಹೋಗುತ್ತೆ. ಸೊ ಅದನ್ನು ನೋಡಿ ನಮಗೆ ಕಲಿಬೇಕಾಗತ್ತೆ. ಇಲ್ಲೊಬ್ಬ ರಾಜ ಇದ್ದ. ಅವನ ರಾಜ್ಯದ ಮೇಲೆ ಇನ್ನೊಬ್ಬ ರಾಜ ದಂಡೆತ್ತಿ ಬರ್ತಾನೆ. ದಂಡೆತ್ತಿ ಬಂದಾಗ ಇವನು ತನ್ನ ಸೈನ್ಯ ಎಲ್ಲ ತಗೊಂಡು ಹೋರಾಟ ಮಾಡ್ತಾನೆ. ಆದರೆ ಸೋತು ಕಾಡಿಗೆ ಹೋಗ್ಬಿಡ್ತಾನೆ. ಆದರೂ ಮತ್ತೊಂದು ಸಲ ಅವನು ಪ್ರಯತ್ನ ಮಾಡ್ತಾನೆ. ತನ್ನೆಲ್ಲ ಸೈನಿಕರನ್ನು ಒಟ್ಟುಗೂಡಿಸಿ ಪುನಃ ಮತ್ತೆ ಪ್ರಯತ್ನ ಮಾಡ್ತಾನೆ. ಮತ್ತು ಸೋಲ್ತಾನೆ. ಈಗ ಪೂರ್ತಿ ಅವನು ನಿರಾಶೆ ಆಗಿಬಿಟ್ಟು ಅಡವಿಗೆ ಹೋಗಿ ಒಂದು ಮರದ ಕೆಳಗಡೆ ಕೂತಿರ್ತಾನೆ. ಅವನ ಸೈನಿಕರು ಸಹಿತ ಅವನು ಫಾಲೋ ಮಾಡಿ ಅಲ್ಲೇ ಅಡವಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಅಡವಿಯಲ್ಲಿ ಕೂತಾಗ ಅವನಿಗೊಂದು ದೃಶ್ಯ ಕಾಣಿಸುತ್ತೆ. ಎದುರುಗಡೆ ಒಂದು ಗಿಡದ ತಂಗಿ ಹತ್ರ ಒಂದು ಜೇಡರ ಹುಳ ಬಲೆ ಹಿಡಿತಾ ಇರುತ್ತೆ. ಅದನ್ನು ನೋಡ್ತಾ ಇರ್ತಾನೆ ಅವನು. ಅದು ಎಷ್ಟು ಸಲ ಮೇಲಿಂದ ಕೆಳಗೆ ಬೀಳುತ್ತೆ, ಮತ್ತೆ ಮೇಲೆ ಬರುತ್ತೆ, ಪುನಃ ಕೆಳಗೆ ಬೀಳುತ್ತೆ, ಮತ್ತೆ ಮೇಲೆ ಬರುತ್ತೆ, ಮತ್ತೆ ಪುನಃ ಕಟ್ಟೋ ಪ್ರಯತ್ನವನ್ನು ಮಾಡುತ್ತೆ. ಆಸಕ್ತಿಯಿಂದ ಇನ್ನೂ ಅವನು ಆಳವಾಗಿ ಅದನ್ನು ನೋಡೋ ಪ್ರಯತ್ನ ಮಾಡ್ತಾನೆ. ಹೇಗೆ ಮಾಡುತ್ತೆ ಅದು? ಹೊರಗಡೆಯಿಂದ ಏನನ್ನೂ ತಂದಿರೋಂಗಿಲ್ಲ. ತನ್ನದೇ ಬಾಯಿಯಲ್ಲಿರ್ತಕ್ಕಂಥ ಅಂಟು ರಸ, ಜೊಲ್ಲು ಅಂತ ಹೇಳ್ತೀವಿ, ಅದನ್ನೇ ಉಪಯೋಗ ಮಾಡಿ ಅದು ಕಟ್ತಾ ಇರುತ್ತೆ. ಆವಾಗ ಅವನಿಗೆ ಅರ್ಥ ಆಗುತ್ತೆ, ಯಾವುದು ಶಕ್ತಿ ಹೊರಗಡೆ ಇಲ್ಲ, ನಮ್ಮಲ್ಲೇ ಅಂತಃಶಕ್ತಿ ಇದೆ. ಅದನ್ನೇ ಉಪಯೋಗ ಮಾಡಿ ನಾನು ಪುನಃ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ, ನಾನು ಜೀವನದಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಪುನಃ ಅವನು ಎಲ್ಲ ಆತ್ಮವಿಶ್ವಾಸದಿಂದ ಧೈರ್ಯ ತಗೋತಾನೆ. ಎಲ್ಲ ತನ್ನ ಸೈನಿಕರನ್ನು ಒಟ್ಟುಗೂಡಿಸ್ತಾನೆ. ಅವರೆಲ್ಲೂ ಸಹಿತ ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡಿ ಈ ಸಲ ಪುನಃ ಆ ಯಾವ ರಾಜ ಅವನ ಮೇಲೆ ಆಕ್ರಮಣ ಮಾಡಿದ್ನೋ ಅವನ ಮೇಲೆ ಪ್ರತಿ ಆಕ್ರಮಣ ಮಾಡ್ತಾನೆ. ಆ ಯುದ್ಧದಲ್ಲಿ ಅವನು ಗೆಲ್ತಾನೆ. ಅದಕ್ಕೆ ನಾವು ಜೀವನದಲ್ಲಿ ಫೇಲ್ ಆಗ್ತೀವಿ ಅಂಥೇಳಿ ನಿರಾಶೆ ಆಗಬೇಕಾಗಿಲ್ಲ. ಪುನಃ ನಾನು ಪ್ರಯತ್ನ ಮಾಡಿದಾಗ ನನ್ನಲ್ಲೇ ಇರ್ತಕ್ಕಂಥ ಅಂತಃಶಕ್ತಿ ಅದಕ್ಕೆ ಸಹಾಯ ಮಾಡುತ್ತೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6 ರಿಂದ 7, ಸಂಜೆ 6 ರಿಂದ 7. ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನೆಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೂ ಅದನ್ನು ಶೇರ್ ಮಾಡಿರಿ. ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.